ಇದು ನೀರಿನ ಬಾಟಲ್ ಮಾಡುವ ಚಮತ್ಕಾರ. ಇನ್ಮುಂದೆ ಹೂವು ಕಟ್ಟೋದು ತುಂಬಾ ಈಸಿ ಕಣ್ರಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮನೆಯಲ್ಲಿ ವಿಪರೀತವಾದ ಸೊಳ್ಳೆಗಳ ಕಾಟ ಇದೆ ಅಂತಂದರೆ ಒಂದು ಟಿಶ್ಯೂ ಪೇಪರನ್ನು ತಗೊಳ್ಳಿ. ಅದರ ಒಳಗಡೆ ಚಕ್ಕೆ ಮತ್ತು ಲವಂಗನ ತರಿಯಾಗಿ ಕುಟ್ಟಿ ಹಾಕೋಬೇಕಾಗತ್ತೆ. ನಂತರ ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕೋಬೇಕಾಗತ್ತೆ. ಇವಾಗ ಇದನ್ನು ರೋಲಾಗಿ ಸುತ್ಕೋಬೇಕಾಗತ್ತೆ. ಚಕ್ಕೆ ಲವಂಗ ಅದರದ್ದೇ ಆದ ಒಂದು ಘಮ ಅನ್ನೋದನ್ನು ಹೊಂದಿರುತ್ತೆ. ಜೊತೆಗೆ ಬೇಕಿಂಗ್ ಸೋಡಾ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ನೋಡಿ, ಈಗ ಇದನ್ನು ಹಚ್ಚಿದರೆ ಆಯಿತು. ಹಚ್ಬಿಟ್ಟು ಒಂದು ಕಡೆ ಇಟ್ಬಿಡಿ. ಇದು ತಂತಾನೆ ಸ್ವಲ್ಪನೇ ಉರಿತಾ ಚಕ್ಕೆ ಮತ್ತು ಲವಂಗದಲ್ಲಿರುವಂಥ ಘಮನೆಲ್ಲ ಹೊರಗಡೆ ತರ್ತಾ ಇರುತ್ತೆ. ಇದರ ಒಂದು ಗಾಢವಾದ ಘಮಕ್ಕೆ ಮನೆಯಲ್ಲಿ ಸೊಳ್ಳೆಗಳೇನಾದರೂ ಇದ್ದರೆ ತಟ್ ಅಂತೇಳಿ ಮನೆಯನ್ನು ಬಿಟ್ಟು ಓಡುತ್ತೆ. ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಆದರೆ ಇದನ್ನು ಹಚ್ಚಿದ ಮೇಲೆ ಒಂದು ಕಡೆ ಕ್ಲೀನಾಗಿ ಜೋಪಾನವಾಗಿ ಇಟ್ಬಿಡಿ. ಮುಂದಿನ ಟಿಪ್, ಮನೆಯಲ್ಲಿ ಹಲಸಿನ ಹಣ್ಣು ತುಂಬಾ ಇದೆ ಅಂತ ಅಂದಾಗ ನೀವು ಖಂಡಿತ ಈ ರೆಸಿಪಿನ ಮಾಡ್ಬೋದು. ಜೊತೆಗೇನಾದರೂ ಸ್ವಲ್ಪ ದೋಸೆ ಹಿಟ್ಟೇನಾದರೂ ಉಳಿದಿತ್ತು ಅಂದರೆ ಬೆಟರ್ ನೋಡಿರಿ. ದೋಸೆ ಹಿಟ್ಟಿಲ್ಲ ಅಂತಂದರೆ ನೀವು ರವೆ ಮತ್ತು ಅಕ್ಕಿ ಹಿಟ್ಟನ್ನು ಕಲಸಿ ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಕೋಬೋದು. ಮೊದಲನೇದಾಗಿ ನೋಡಿ, ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಹಲಸಿನ ಹಣ್ಣಿನ ತೊಳೆನ ಬಿಡಿಸ್ಕೊಂಡಿದ್ದೀನಿ, ಅಂದರೆ ಬೀಜನೆಲ್ಲ ತೆಗೆದು ಅದರ ಪಲ್ಪನ್ನು ಮಾತ್ರ ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೇಕನ್ಸಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋಬಹುದು. ಯಾಕಂದರೆ ಹಲಸಿನ ಹಣ್ಣು ಈಗಾಗಲೇ ತುಂಬ ಸಿಹಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕಾಗತ್ತೆ. ಇವಾಗ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ, ಫ್ರೆಶ್ ಕಾಯಿ ತುರಿ. ಈಗ ಏಲಕ್ಕಿನ ಬಿಡಿಸ್ಕೋಬೇಕಾಗತ್ತೆ. ಸಿಪ್ಪೆ ಸಮೇತ ಹಾಕೋ ಬದಲಿಗೆ ಒಂದು 5ರಿಂದ 6 ಏಲಕ್ಕಿನ ಬಿಡಿಸಿ ಒಳಗಡೆ ಇರೋವಂಥ ಬೀಜನ ಹಾಕ್ಕೋಬೇಕು. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಫೈನಾಗಿ ಎಷ್ಟು ಚೆನ್ನಾಗಿ ರುಬ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದು ಆಗಿದೆ. ದೋಸೆ ಹಿಟ್ಟಿದೆ ಅಂತಂದರೆ ನೋಡಿ, ಹಲಸಿನ ಹಣ್ಣನ್ನು ಬಳಸಿ ಈ ರೀತಿ ಒಂದು ಪೇಸ್ಟನ್ನು ಸಿದ್ಧ ಮಾಡಿಕೊಂಡು ದೋಸೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಮತ್ತು ರವೆನ ಜೊತೆಗೆ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಬಹುದು. ಬೇಕಂದರೆ ಸ್ವಲ್ಪ ಮೊಸರನ್ನು ಸೇರಿಸಿ ರುಬ್ಕೊಳ್ಬಹುದು. ಆ ಹಿಟ್ಟನ್ನು ಬಳಸಿ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೋದು. ಸೊ ಅದನ್ನು ರುಬ್ಬಿ ಬ್ಯಾಟರ್ ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಹಲಸಿನ ಹಣ್ಣಿನ ಈ ಒಂದು ಪೇಸ್ಟನ್ನು ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ದೋಸೆ ಹಿಟ್ಟಿನ ಜೊತೆಗೆ ನಾನೀಗ ನೋಡಿ ಹಲಸಿನ ಹಣ್ಣಿನ ಪೇಸ್ಟನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ಹಿಟ್ಟು, ನೀವೇ ನೋಡ್ತಾ ಇರ್ಬೋದು. ಈಗ ಒಂದು ತವಾನ ಕಾಯೋದಕ್ಕೆ ಅಂತೇಳಿ ಇಡಬೇಕಾಗುತ್ತೆ. ತವ ಬಿಸಿ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ಈಗಾಗಲೇ ಸಿದ್ಧ ಮಾಡ್ಕೊಂಡಿರೋಂಥ ದೋಸೆ ಹಿಟ್ಟನ್ನು ನಾವು ಇವಾಗ ಹಾಕ್ಕೊಳ್ಬೇಕಾಗುತ್ತೆ. ದೋಸೆ ರೀತಿಯಲ್ಲಿ ತುಂಬ ತೆಳು ಕನ್ಸಿಸ್ಟೆನ್ಸಿ ಆದರೂ ಕೂಡ ಮಾಡ್ಕೋಬೋದು, ಸ್ವಲ್ಪ ಮಂದವಾಗಾದರೂ ಕೂಡ ಮಾಡ್ಕೋಬೋದು. ತುಪ್ಪ ಹಾಕಿ ಮಾಡಿರೋ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಇವಾಗ ಸ್ವಲ್ಪ ಬೇಯ್ತಾ ಇದೆ ನೋಡಿ. ಈಗ ಇನ್ನೊಂದು ಸೈಡ್ ರೊಟೇಟ್ ಮಾಡ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿದೆ ಅಂತಂದರೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮತ್ತು ಘಮ ಅನ್ನೋದು ಹೆಂಗೆ ಬರ್ತಾ ಇರುತ್ತೆ ಅಂದರೆ ತುಪ್ಪ, ಹಲಸಿನ ಹಣ್ಣು, ವಾವ್ ಸಖತ್ತಾಗಿರುತ್ತೆ. ಇವಾಗ ನೋಡಿ, 2 ಕಡೆ ಬೇಯಿಸ್ಕೊಂಡಿದ್ದಾಗಿದೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಇದೆ ಮನೆಯಲ್ಲಿ, ಏನು ರೆಸಿಪಿ ಮಾಡೋದು ಅಂತಂದಾಗ ಖಂಡಿತ ನೀವು ಹಲಸಿನ ಹಣ್ಣನ್ನು ಬಳಸ್ಕೊಂಡು ದೋಸೆನ ಮಾಡ್ಕೊಳ್ಬಹುದು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಲಂಚ್ ಬಾಕ್ಸ್ಗೆಲ್ಲ ಮಾಡಿ ಕಳಿಸ್ಬೋದು. ನೋಡಿ, ಇವಾಗ ಮತ್ತೊಂದು ದೋಸೆನ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ. ತುಪ್ಪ ಒಂದೊಳ್ಳೆ ಕಾಂಬಿನೇಷನ್ ಹಲಸಿನ ಹಣ್ಣಿನ ದೋಸೆನ ಮಾಡಬೇಕಾದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಆಮೇಲೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ದೊಡ್ಡವರಿಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಇದೆ ಈ ಒಂದು ದೋಸೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು. 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ, ಸಖತ್ತಾಗಿರುತ್ತೆ. ಹಲಸಿನ ಹಣ್ಣನ್ನು ಬಳಸಿ ಒಂದು ಸಲ ಆದರೂ ಈ ಥರ ರೆಸಿಪಿನ ಮಾಡ್ಕೊಳ್ಳಿ. ಈಗಾಗಲೇ ನಾವು ಹಲಸಿನ ಹಣ್ಣಿನ ದೋಸೆನ ನಾವು ಮಾಡ್ತೀವಿ ಮನೆಯಲ್ಲಿ ಅಂತನೋರು ಕಮೆಂಟ್ ಮೂಲಕ ಬರೆದು ತಿಳಿಸಿ. ನೀರಿನ ಬಾಟಲ್ ಜಾದೂನೇ ಮಾಡುತ್ತೆ. ಹೂವು ಕಟ್ಟೋಕ್ಕೆ ಬರೋದೇ ಇಲ್ಲ ಅಂತನೋರು ಆರಾಮಾಗಿ ಒಂದು ನೀರಿನ ಬಾಟಲ್ ಇದ್ದರೆ ಸುಲಭವಾಗಿ ಹೂವನ್ನು ಕಟ್ಕೊಳ್ಬಹುದು. ಬಿಗಿನರ್ಸು, ಸೊ ನಮ್ಗೆ ಹೂವು ಕಟ್ಟೋಕ್ಕೆ ಬರಲ್ಲ ಬಟ್ ಹೂವು ಇದೆ ಹೇಗೆ ಕಟ್ಟೋದು ಅಂತನೋರು ಜಸ್ಟ್ ನೋಡಿ, ಒಂದು ತುಂಬಿರೋಂಥ ನೀರಿನ ಬಾಟಲನ್ನು ತೊಗೊಳ್ಳಿ, ಸ್ವಲ್ಪ ಮಂದವಾಗಿರೋಂಥ ದಾರನ ತೊಗೊಳ್ಳಿ. ಈಗ ಬಾಟಲ್ ಸುತ್ತಲೂ ಕೂಡ ಈ ಥರ ದಾರನ ತೊಗೊಂಡು ನೋಡಿ, ಒಂದು ರೌಂಡ್ ತೊಗೊಂಡು ಗಟ್ಟಿಯಾಗಿ 1-2 ರಿಂದ 3 ಗಂಟನ್ನು ಹಾಕ್ಕೋಬೇಕಾಗುತ್ತೆ.
ಗಂಟನ್ನು ಹಾಕಿದಾಗಿದೆ. ಈಗ ನೋಡಿ ಮೇಲ್ಭಾಗದಲ್ಲಿ ಈ ಥರ ಒಂದು ಗಂಟನ್ನು ಹಾಕ್ತಾಯಿದ್ದೀನಿ. ನಾನು ನಿಮ್ಮ ಜೊತೆಗೆ ಅಂದರೆ ನಿಧಾನಕ್ಕೆ ತೋರಿಸ್ತೀನಿ ನೋಡಿ, ನಿಮಗೆ ಯಾವುದೇ ರೀತಿಯ ಗೊಂದಲ ಆಗೋದು ಬೇಡ. ಸ್ವಲ್ಪ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಗಂಟನ್ನು ಹಾಕಿ ಈ ರೀತಿ ಈ ಕಡೆ ಒಂದು ಹೂವು ಮತ್ತು ಆ ಕಡೆಯಿಂದ ಒಂದು ಹೂವು ಇಟ್ಬಿಟ್ಟು ಹಿಂಗೆ ಕಟ್ಟಿದ್ರೆ ಆಯಿತು. ನೋಡಿ ಎಷ್ಟು ಸುಲಭವಾಗಿ ಹೂವನ್ನ ಕಟ್ಬೋದು. ಈಗ ನಾನು ಮತ್ತೊಂದು ಗಂಟನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಗಂಟು ಹಾಕೋಬೇಕು. ನಂತರ ನೀವು ಒಂದೊಂದು ಹೂವು ಆದರೂ ಇಟ್ಟು ಕಟ್ಟಬಹುದು. ನಾನಿಲ್ಲಿ ನೋಡಿ ಈ ಸಲ ಎರಡೆರಡು ಹೂವು ಇಟ್ಟು ಕಟ್ತಾಯಿದ್ದೀನಿ. ಎರಡೆರಡು ಹೂವು ಆದರೂ ಇಟ್ಟು ಕಟ್ಟಬಹುದು, ಇಲ್ಲಾಂದರೆ ಆ ಕಡೆ ಎರಡು ಈ ಕಡೆ ಒಂದು ಹೂವು ಆದರೂ ಇಟ್ಟು ಕಟ್ಟಬಹುದು. ಈ ವಿಧಾನದಲ್ಲಿ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಹೂವು ಅನ್ನೋದು ಕುಟ್ಕೊಳ್ಳುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಈಗ ಬಿಗಿನರ್ಸು ನಮ್ಗೆ ಹೂವು ಕಟ್ಟಕ್ಕೆ ಬರಲ್ಲ ಅನ್ನೋರು ಜಸ್ಟ್ ಈ ಒಂದು ಮೆಥಡನ್ನು ಫಾಲೋ ಮಾಡಿ. ಒಳ್ಳೆ ದಿಂಟು ಕಟ್ಟಲ್ವಾ ಆ ಥರ ಬರ್ತಾ ಇರುತ್ತೆ ಹೂವು ಕಟ್ತಾಯಿದ್ರೆ. ನೋಡಿ ಈ ಕಡೆ ಎರಡು ಹೂವು, ಆ ಕಡೆಯಿಂದ ಎರಡು ಹೂವು ಅಥವಾ ಒಂದು ಹೂವು ಇಟ್ಕೋಬಹುದು. ಇಟ್ಕೊಂಡು ಈ ಥರ ಜಸ್ಟ್ ಒಂದು ಗಂಟನ್ನು ಜಸ್ಟ್ ಹೀಗೆ ಹೇಳಿದ್ರೆ ಆಯಿತು. ಫಸ್ಟ್ ಒಂದು ರೌಂಡ್ ಗಂಟು ಹಾಕಿ ಬಿಟ್ಟಿರಬೇಕು. ಆ ಚಿಕ್ಕ ಈ ಥರ ಗಂಟು ಹಾಕಿರ್ತೀವಲ್ಲ, ಈ ಗಂಟಿನೊಳಗಡೆ ಹೂವಿನ ತೊಟ್ಟನ್ನು ಇಟ್ಕೋಬೇಕು. ಸೊ ಇದು ಇಟ್ಕೊಂಡ್ಮೇಲೆ ಇದನ್ನು ಗಂಟು ಹಾಕೋಬೇಕು. ಈ ಒಂದು ವಿಧಾನದಲ್ಲಿ ಹೂವನ್ನು ಕಟ್ಟಿದ್ರೆ ಸುಲಭವಾಗಿ ಕಟ್ಕೊಳ್ಬಹುದು. ಸೊ ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಹೂವು ಕಟ್ಕೋಬಹುದು ನೋಡಿ. ಸೊ ನಾನಿವಾಗ ಇದೇ ಒಂದು ಮೆಥಡಲ್ಲಿ ಹೂವನ್ನು ಕಟ್ತಾ ಇದ್ದೀನಿ ಸುಲಭವಾಗಿ. ಈಗ ನೀರಿನ ಬಾಟಲ್ ನೀರು ಹಾಕಿದರೆ ತುಂಬ ಬಿಗಿಯಾಗಿ ಕುತ್ಕೊಳ್ಳುತ್ತೆ, ಅದು ಒಂದು ಚೂರು ಕೂಡ ಶೇಕ್ ಆಗಲ್ಲ, ಏನಿಲ್ಲ. ಸೊ ಹೆಂಗಿರುತ್ತೆ ಹಾಗಿರುತ್ತೆ. ಸೊ ಈ ವಿಧಾನದಲ್ಲಿ ಆರಾಮಾಗಿ ಹೂವನ್ನು ಕಟ್ಟಬಹುದು. ಫೈನಲ್ಲಾಗಿ ನೋಡಿ ಗಟ್ಟಿಯಾಗಿ ನಮಗೆ ಎಷ್ಟುದ್ದ ಬೇಕಷ್ಟುದ್ದ ಹೂವನ್ನು ಕಟ್ಟು ಕೊನೆಯಲ್ಲಿ ಗಟ್ಟಿಯಾಗಿ 1-2ರಿಂದ 3 ಗಂಟನ್ನು ಕೂಡ ಹಾಕಬೇಕಾಗುತ್ತೆ. ಸೊ 2 ಹೂವು ಆದರೂ ಇಟ್ಟು ಕಟ್ಕೊಳ್ಳಿ, 3 ಹೂವು ಆದರೂ ಇಟ್ಟು ಕಟ್ಕೊಳ್ಳಿ, ನಿಮಗೆ ಯಾವ್ದು ಸುಲಭ ಆಗುತ್ತೆ ಆ ವಿಧಾನದಲ್ಲಿ ಕಟ್ಕೊಳ್ಳಿ. ಸೊ ಯಾರಿಗೆಲ್ಲ ಹೂವು ಕಟ್ಟಕ್ಕೆ ಬರೋದಿಲ್ಲ ಅಂತಂತಾರೆ, ಹೂವು ಕಟ್ಟೋದು ಕಷ್ಟ ಅಂತಾರೆ, ಅಥವಾ ದಿಂಡು ಥರ ಹೂವು ಕಟ್ಟಬೇಕು ಅಂತಾರೆ. ಸೊ ಯಾರಿಗೆಲ್ಲ ನಿಮಗಿಷ್ಟ ಇದೆ ಖಂಡಿತ ನೀವು ಟ್ರೈ ಮಾಡಿ, ಹಾಗೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಇನ್ನು ಮುಂದೆ ಸಾಕಷ್ಟು ಟಿಪ್ಸ್ ಇದೆ, ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿ ಒಳ್ಳೆ ದಿಂಡು ಕಟ್ಟದಂಗೆ ಇರುತ್ತೆ, ಅಷ್ಟು ಚೆನ್ನಾಗಿ ಹೂವು ಅನ್ನೋದನ್ನು ನಾವು ಕಟ್ಕೋಬಹುದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಎಲ್ಲರೂ ಫಂಕ್ಷನ್ಗೆ ಹೋಗೋದಿರುತ್ತೆ, ಪಾರ್ಟಿಗೆ ಹೋಗೋದಿರುತ್ತೆ, ಹೂವನ್ನು ಹಾಗೆ ಪ್ಲೇನಾಗಿ ಮುಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇನ್ನೂ ಸ್ವಲ್ಪ ಸ್ಪೆಷಲ್ಲಾಗಿ ಕಾಣಬೇಕು ಅಂತಂದರೆ ನೋಡಿ, ನೀವು ಹಾಕ್ಕೊಂಡಿರ್ತೀರಲ್ಲ ಆ ಡ್ರೆಸ್ ಕಲರ್ ನೇಲ್ ಪಾಲಿಷನ್ನು ತೊಗೊಂಡು ಹೂವಿನ ಪೆಟಲ್ಸ್ ಮೇಲೆ ಚೂರು ಚೂರು ಅಲ್ಲಲ್ಲಿ, ಅಂದರೆ ಎಲ್ಲ ಕಡೆ ಹಾಕಬೇಕು ಅಂತೇನಿಲ್ಲ, ಅಲ್ಲಲ್ಲಿ ಒಂಚೂರು ಲೈಟಾಗಿ ಈ ಥರ ಬೇಕಾದ್ರೆ ಒಂದೊಂದು ಡಾಟ್ ಥರ ಇಟ್ಕೋಬೋದು. ಅಲ್ಲಲ್ಲಿ ಒಂದೊಂದು ಹೂವಿಗೆ ಮಧ್ಯೆ ಒಂದೊಂದು ಹೂವಿಗೆ ಹಚ್ಚಬಹುದು. ಸೊ ಬೇಗ ಕೂಡ ಡ್ರೈ ಆಗಿಬಿಡುತ್ತೆ ನೇಲ್ ಪಾಲಿಷ್ ಹಾಕೋದ್ರಿಂದ. ಸೊ ನೋಡೋದಕ್ಕೂ ಕೂಡ ಅಷ್ಟೇ ಡ್ರೆಸ್ ಮ್ಯಾಚಿಂಗ್ ಇರುತ್ತಲ್ಲ, ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಈಗ ಗೋಲ್ಡನ್ ಕಲರ್ ಅಂದರೆ ಎಲ್ಲ ಬಟ್ಟೆಗಳಿಗೂ ಕೂಡ ತುಂಬಾ ಒಂದು ರಿಚ್ ಲುಕ್ ಕೊಡುತ್ತೆ. ಸೊ ನೀವು ಈ ಥರ ಹೂವನ್ನು ಇನ್ನಷ್ಟು ಅಲಂಕಾರ ಮಾಡಿ ಮುಡ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಲ್ಲಿ ಗೋಲ್ಡನ್ ಹೂವು, ಮಧ್ಯದಲ್ಲಿ ಬಿಳಿ ಹೂಗಳು, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಖಂಡಿತ ನೀವು ಈ ಒಂದು ಟಿಪ್ಪನ್ನು ಕೂಡ ಟ್ರೈ ಮಾಡಿ ನೋಡಿ. ಸೊ ನಾನು ಅಲ್ಲಲ್ಲಿ ಕೆಲವೊಂದಿಷ್ಟು ಹೂಗಳಿಗೆ ನೋಡಿ ಸ್ವಲ್ಪ ಗೋಲ್ಡನ್ ಶೈನ್ ಬರೋ ಥರ ಕಲರಿಂಗ್ ಮಾಡಿದ್ದೀನಿ, ಅಂದರೆ ನೇಲ್ ಪಾಲಿಷ್ ಹಚ್ಚಿದ್ದೀನಿ. ತುಂಬಾ ಅಟ್ರಾಕ್ಟಿವ್ ಆಗಿ ಲುಕ್ ಆಗಿ ಕಾಣುತ್ತೆ. ಎಲ್ಲರೂ ಫಂಕ್ಷನ್ಗೆ ಪಾರ್ಟಿಗೆ ಹೋಗ್ತೀವಿ, ಡ್ರೆಸ್ ಮ್ಯಾಚಿಂಗ್ ಕಾಣಬೇಕು, ಸ್ವಲ್ಪ ಮ್ಯಾಚ್ ಬರಬೇಕು ಮತ್ತು ಹೇರ್ ಸ್ಟೈಲ್ ಲುಕ್ಕಾಗಿ ಕಾಣಬೇಕು ಅಂತನ್ನೋರು ಖಂಡಿತ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಸೊ ನಾನು ಫೈನಲಾಗಿ ಇದನ್ನು ಹಚ್ಚಿದ ಮೇಲೆ ಯಾವ ಥರ ಕಾಣ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು. ಹಾಗಿದ್ರೆ ಈ ಒಂದು ಟಿಪ್ ನಿಮ್ಗೆ ಇಷ್ಟ ಆಗ್ತಿದೆಯಾ? ಇಷ್ಟ ಆಯಿತಾ? ಹಾಗಿದ್ರೆ ಒಂದು ಲೈಕನ್ನು ನೀಡಿ, ಮೆಚ್ಚುಗೆಯನ್ನು ನೀಡಿ. ಈಗ ಈ ಥರ ನೋಡಿ ಕಾಣಿಸ್ತಾ ಇದೆ, ಫೈನಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮುಡ್ಕೊಂಡ್ರೆ ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ. ಯಾವಾಗಲೂ ಒಂದೇ ಥರ ಮುಡ್ಕೊಳ್ಳೋದಕ್ಕಿಂತ ಖಂಡಿತ ಈ ರೀತಿಯಲ್ಲಿ ಕೂಡ ನೀವು ಹೂವನ್ನು ಡೆಕೋರೇಟ್ ಮಾಡಿ ಮುಡ್ಕೊಳ್ಬಹುದು. ಸೊ ಚೆನ್ನಾಗಿ ಕೂಡ ಇರುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಮೆಟಲ್ ಬಳೆನ ತೊಗೊಂಡಿದ್ದೀನಿ, ಒಂಟಿ ಬಳೆ, ಸ್ವಲ್ಪ ಶೇಡ್ ಆಗಿದೆ ಅಂದರೂ ಕೂಡ ನೀವು ತೊಗೋಬಹುದು. ಸೊ ಬಳೆನ ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೆಟಲ್ ಬಳೆನ ತೊಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೋಡಿ ಇದಕ್ಕೆ ಹೂವನ್ನು ತೊಗೊಂಡಿದ್ದೀನಿ, ಮಳ್ಳೆ ಹೂವನ್ನು ತೊಗೊಂಡು ಸೊ ಇವಾಗ ನಾನಿಲ್ಲಿ ಮೊದಲನೇದಾಗಿ ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗು ಈ ಥರ ಗಟ್ಟಿಯಾಗಿ ಸುತ್ತಿ ಒಂದು ಗಂಟನ್ನು ಹಾಕ್ಕೋಬೇಕು. ಸೊ ಈ ಥರ ಒಂದು ಗಂಟನ್ನು ಈ ಥರ ಹಾಕ್ಕೋಬೇಕಾಗುತ್ತೆ. ನಂತರ
ಆಮೇಲೆ ಇದನ್ನೇನು ನಾವು ಗಂಟು ಹಾಕಬೇಕು ಅಂತೇನಿಲ್ಲ, ಜಸ್ಟ್ ಹೀಗೆ ಇಟ್ಬಿಟ್ಟು ನೋಡಿ ಹೀಗೆ ಸುತ್ಕೊತಾ ಬರೋದು, ತೊಟ್ಟಿಂದ ಬಳೆಗೆ ಸೇರಿಸಿ ಸುತ್ಕೊತಾ ಬರಬೇಕಾಗುತ್ತೆ. ಸ್ವಲ್ಪ ಸ್ಟಿಫಾಗಿ ಕ್ಲೀನಾಗಿ ಕುತ್ಕೊಳ್ಳೋ ಥರ ಸುತ್ಕೊಳ್ತಾ ಬರಬೇಕು. ನೋಡಿ ಈ ಥರ ಸುತ್ತಾ ಇದ್ದೀನಿ. ಒಂದ್ರ ಪಕ್ಕ ಒಂದು ಎರಡೆರಡು ಹೂಗಳನ್ನ ಇಟ್ಬಿಟ್ಟು ಸುತ್ಕೊಂಬರ್ಬೇಕು. ಹಿಂಗೆ ಮಲ್ಲಿಗೆ ಹೂವು ಇತ್ತು ಅಂತಂದರೆ ಅದು ತೊಟ್ಟು ದೊಡ್ಡದಿರುತ್ತಲ್ವ, ಒಂದೊಂದು ಹೂವನ್ನ ಇಟ್ಟು ಸುತ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ ಈ ಥರ ಮೇಲ್ಭಾಗದಿಂದ ಮುಂದೆಯಿಂದ ಹಿಂದಕ್ಕೆ ಹೋಗಿ ಸುತ್ಕೊಳ್ತಾ ಬರಬೇಕು. ಈ ವಿಧಾನದಲ್ಲಿ ನೋಡಿ ಈಗ ನಾನು ಸುತ್ತುತ್ತಾ ಇದ್ದೀನಿ, ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದರೆ ಯಾವ ಥರ ಸುತ್ತುತ್ತಾ ಇದ್ದೀನಿ ಅಂತೇಳಿ. ಸೊ ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಒಂದ್ರ ಪಕ್ಕ ಒಂದು ಹತ್ರದಲ್ಲಿಟ್ಟು ಸುತ್ಕೊಳ್ತಾ ಬರಬೇಕು. ಒಂದು ರೀತಿ ಚೆನ್ನಾಗಿ ಕಾಣುತ್ತೆ, ಹತ್ರ ಇಟ್ಟು ಸುತ್ತೋದ್ರಿಂದ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದೊಂದೇ ಹೂಗಳನ್ನ ಅಂದರೆ ಜೋಡಿ ಈ ಥರ ನೋಡಿ ಇಟ್ಬಿಟ್ಟು ಹಿಂಭಾಗದಿಂದ ಈ ಥರ ಮುಂಭಾಗಕ್ಕೆ ಸುತ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ಇದು ಬಿಡಿಸ್ಕೊಳ್ಳೋದಿಲ್ಲ, ನಾವು ಗಟ್ಟಿಯಾಗಿ ಕ್ಲೀನಾಗಿ ಸುತ್ಕೊಳ್ತಾ ಬಂದರೆ ಬಿಡಿಸ್ಕೊಳ್ಳಲ್ಲ. ಫೈನಲಾಗಿ ಇದನ್ನು ಸುತ್ತಿದ ಮೇಲೆ ಕೊನೆಯಲ್ಲಿ ಗಂಟು ಹಾಕ್ಬಿಟ್ಟು ತುದಿವರೆಗೂ ಇವಾಗ ದಾರನ ಕಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ ಇದನ್ನು ರೌಂಡ್ ಶೇಪು ಬ್ಯಾಂಗಲ್ ಹೆಂಗಿತ್ತು ಆ ಶೇಪಿಗೆ ಇದು ಮಾಡಿದ್ದೀನಿ. ಈ ಥರ ಸುತ್ತಿ ಹಾಕಿರ್ತೀವಲ್ವ, ನೋಡಿ ಈ ಥರ ಫೈನಲಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂದರೆ, ಯಾವಾಗಲೂ ರೆಗ್ಯುಲರಾಗಿ ಒಂದೇ ಥರ ಹೇರ್ ಸ್ಟೈಲ್ ಮಾಡ್ತೀರಾ, ಒಂದೇ ಥರ ಹೂವು ಮುಡ್ಕೊಳ್ತೀರಾ ಅಂತನ್ನೋರು ಈ ವಿಧಾನದಲ್ಲಿ ಒಂದು ಹೇರ್ ಕ್ಲಿಪ್ಪನ್ನು ಹಾಕಿರ್ತೀರಾ ಅಂದ್ಕೊಳ್ಳಿ. ಸಿಂಪಲ್ಲಾಗಿ ನೀವು ಒಂದು ಈ ಥರ ಬಳೆನಲ್ಲಿ ನೀವು ಹೂವನ್ನ ಸುತ್ತಿ ಕೂದಲಿಗೆ ಮುಡ್ಕೊಳ್ಳೋದ್ರಿಂದ ತುಂಬಾ ರಿಚ್ ಆಗಿ ಕಾಣುತ್ತೆ. ಸೊ ನೋಡೋದಕ್ಕೂ ಕೂಡ ಅಷ್ಟೇ. ಸೊ ಹಾಗಿದ್ರೆ ನೋಡಿ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಅದ್ರ ಬದಲಿಗೆ ಈ ಥರ ಬಳೆ ಆರಾಮಾಗಿ ಒಳಗಡೆ ಈ ಥರ ಸಿಕ್ಕಿಸ್ಕೋಬೋದು. ಒಂದು ಹೇರ್ ಪಿನ್ ಬೇಕಾದರೂ ನೀವು ಆ ಕಡೆ ಈ ಕಡೆ ತುದಿಗೆ ಹಾಕಿದ್ರೆ ಸೊ ಸ್ಟಿಫಾಗಿ ಕ್ಲೀನಾಗಿ ಕುತ್ಕೊಂಡ್ಬಿಡುತ್ತೆ. ಸೊ ನೋಡಿ ನಾನು ಇಲ್ಲಿ ಇದನ್ನು ಮುಡ್ಕೊಂಡು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಎಷ್ಟು ರಿಚ್ ಲುಕ್ ಅನ್ನೋದು ಬರುತ್ತೆ. ಹೇರ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟಾರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.